ಯಾಕೆ ಜಂಗಮರನ್ನ ಮನೆಗೆ ಬರಬೇಕು? ಯಾಕೆ ಜಂಗಮರನ್ನ ಮನೆಗೆ ಬಂದ ಪ್ರಸಾದ ಮಾಡಬೇಕು? ಒಂದು ಮಾತು ಹೇಳ್ತಾರೆ ಬಸವಣ್ಣನವರು, ಯಾಕೆ ನಾವು ಜಂಗಮನನ್ನೇ ಪೂಜೆ ಮಾಡಬೇಕಂತಕೊಂಡು ಕೇಳಿದ್ರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ. ಅವ್ರು ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ಏನು ಹೇಳ್ತಾರೆ? ಲಿಂಗ ಪೂಜೆ ಮಾಡ್ಕೊಳ್ಳೋದು ಅದಕ್ಕೆ ಹತ್ತುಕೊಳ್ಳೋದಕ್ಕೆ ಕೇಳಿದ್ರೆ ಏನ್ರಿ ಜಂಗಮ ಹತ್ತುಕೊಂಡ್ರೆ ಏನು ಅನ್ನೋದನ್ನು ಬಸವಣ್ಣವರನ್ನು ಸ್ಪಷ್ಟವಾಗಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಮುಖವೇ ಜಂಗಮ. ನೋಡ್ರಿ ಅವ್ರು ಹೇಳ್ತಾರೆ, ಲಿಂಗದ ಮುಖವೇ ಜಂಗಮ. ಏನ್ರಿ ಆ ಜಂಗಮನಿಗೆಂದ ನೀವು ಉಣಿಸಿದ್ರಿ ಅಂತಂದ್ರೆ, ಏನ್ರಿ ಉಣಿಸಿದ್ರಿ ಎತ್ತಿಕೊಂಡ್ರೆ ಅದು ಏನಕ್ಕದ ಹತ್ಕೊಂಡು ಕೇಳಿದ್ರೆ, ಪರಮಾತ್ಮ ನೀವು ಯಾರು ಏನು ಬೇಡ್ತೀರಿ ಬೇಡಿದವರಿಗೆಂದ ಬೇಡಿದ್ದನ್ನೇ ಕೊಡ್ತಾನಂತ. ಇದು ಬಸವಣ್ಣವ್ರು ಹೇಳಿರ್ತಕ್ಕಂಥ ಮಾತಿದು. ನಾವು ಒಂದು ಗಿಡ ಇದೆ, ಇವತ್ತು ಒಂದು ತೆಂಗಿನ ಮರ ಇದೆ. ಆ ತೆಂಗಿನ ಮರದೊಳಗೆ ಕಾಯಿ ಹೆಂಗೆ ಬಿಡ್ತದ್ರಿ? ಮೇಲೆ ಬಿಡ್ತದಿಲ್ಲ. ಆದ್ರೆ ಆ ತೆಂಗಿನ ಮರ ಅಂದಾಗ ಹಣ್ಣು ಬಿಡಬೇಕಾಗಿತ್ತು, ಕಾಯಿ ಬಿಡಬೇಕಾಗಿತ್ತು ಅಂದ್ರೆ, ಒಂದು ಗಿಡ ಹಣ್ಣು ಬಿಡಬೇಕಾಗಿತ್ತು ಅಂತಂದ್ರೆ ನಾವು ನೀರು ಎಲ್ಲಿ ಹಾಕಬೇಕು? ಎಲ್ಲಿ ಹಾಕ್ಬೇಕ್ರಿ ನೀರು ಎಲ್ಲಿ ಹಾಕ್ತೀರಿ? ಗಿಡ ಹತ್ತಿ ಮ್ಯಾಲೆ ಚೆಂಡದಾಗ ಹಾಕ್ತೀವೇನ್ರಿ? ನಾವು ಮರ ಹತ್ತಿ ಗಿಡ ಹತ್ತಿ ಮ್ಯಾಲೆ ಚೆಂಡದೊಳಗೆ ನಾವು ನೀರು ಹಾಕಂಗಿಲ್ಲ. ಯಾಕೆ? ಗಿಡಕ್ಕೆ ಅಂದ ಬಾಯಿ ಎಲ್ಲಿ ಅದು ಹತ್ತಿಕೊಂಡದಕ್ಕೆ ಕೇಳಿದ್ರೆ ಮ್ಯಾಲೆ ಚೆಂಡದೊಳಗಿಂದ ಇಲ್ಲ. ಆ ಯಾವ ಗಿಡಕ್ಕಿಂದ ಬಾಯಿ ಯಾವುದು ಹೊತ್ತುಕೊಂಡದಕ್ಕೆ ಕೇಳಿದ್ರೆ ಅದು ಏನೈತಲ್ಲ ಬುಡ, ಏನ್ರಿ ಬೇರುಗಳೇನದವಲ್ಲ ಅದೇ ಗಿಡದಿಂದ ಬಾಯಿ. ಹೆಂಗೆ ನಮಗೆ ಭಗವಂತ ಇಲ್ಲಿ ಕೊಟ್ಟಾನ, ಮನುಷ್ಯನಿಗಿಂದ ಬಾಯಿ ಇಲ್ಲಿ ಕೊಟ್ಟಾನ. ಯಾವ ಗಿಡ ಮರಗಳಿಗೆ ತೆಳಗಿಂದ ಕೊಟ್ಟಾನ. ಏನ್ರಿ ಬೇರುಗಳೇನದವಲ್ಲ ಆ ಬೇರುಗಳೇ ಆ ಮರಕ್ಕಿಂದ ಬಾಯಿ ಇದ್ದಂಗೆ ಅದಕ್ಕೆ ತಳಕ್ಕೆ ನಾವು ನೀರು ಹಾಕಿದೀವಿ ಎತ್ತಿಕೊಂಡಂದ್ರೆ ಮ್ಯಾಲೆ ನಮಗಿಂದ ಹಣ್ಣು ಕೊಡ್ತದೆ ಗಿಡ. ಹೌದಲ್ಲ? ಕೆಳಗೆ ನೀರು ಹಾಕಿದಾಗನೇ ಮ್ಯಾಲೆ ನಮಗಿಂದ ಹಣ್ಣು ಕೊಡ್ತದೆ. ಇನ್ನು ಲಿಂಗದ ಮುಖವೇ ಜಂಗಮ. ಯಾವ ಲಿಂಗಕ್ಕೆ ಬಾಯಿ ಯಾವುದು? ಲಿಂಗ ಊಟ ಮಾಡ್ತದೇನು? ಏನ್ರಿ ಲಿಂಗ ಊಟ ಮಾಡ್ತದೇನು? ಊಟ ಮಾಡಂಗಿಲ್ಲ. ಹಾಗಾದ್ರೆ ಲಿಂಗ ಊಟ ಮಾಡಂಗಿಲ್ಲ ಹತ್ತುಕೊಂಡಂದಾಗ ಮತ್ತು ಲಿಂಗದ ಬಾಯಿ ಯಾವುದು ಹತ್ತುಕೊಂಡದಕ್ಕೆ ಕೇಳಿದ್ರೆ, ಲಿಂಗಕ್ಕೆಂದ ಬಾಯಿ ಇಲ್ಲ, ಲಿಂಗ ಊಟ ಮಾಡಂಗಿಲ್ಲ, ಏನ್ರಿ ಲಿಂಗ ತಿನ್ನಂಗಿಲ್ಲ, ಲಿಂಗ ಯಾವುದು ಕೂಡ ಮಾಡಂಗಿಲ್ಲ. ಹಾಗಾದ್ರೆ ಆ ಲಿಂಗಕ್ಕೆ ಬಾಯಿ ಯಾವುದು ಹತ್ತುಕೊಂಡದಕ್ಕೆ ಕೇಳಿದ್ರೆ ಜಂಗಮನ ಬಾಯಿನೇ ನಿಜವಾಗಿರ್ತಕ್ಕಂಥ ಲಿಂಗದ ಬಾಯಿ ಅತ್ತ. ಏನ್ರಿ ಅದಕ್ಕಾಗಿ ಹೇಳ್ತಾರೆ, ಪಡಿ ಪದಾರ್ಥವ ನೀಡಿದೊಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಒಬ್ಬ ಜಂಗಮನಿಗೆ ಅಂದ ಯಾಕೆ ಉಣಿಸ್ಬೇಕತ್ತುಕೊಂಡು ಕೇಳಿದ್ರೆ, ಜಂಗಮನಿಗೆ ಅಂದ ಬಾಯಿ ಯಾವ ಲಿಂಗದ ಬಾಯಿ ಯಾವುದು ಹೊತ್ತುಕೊಂಡದಕ್ಕೆ ಕೇಳಿದ್ರೆ ಜಂಗಮ. ಬಸವಣ್ಣನವರು ಏನು ಹೇಳ್ತಾರೆ ಲಕ್ಷ್ಯ ಕೊಡ್ರಿ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ. ಅವ್ರು ಏನಂತಾರ, ಲಿಂಗಕ್ಕೆ ಬಾಯಿ ಇಲ್ಲಪ್ಪ, ಒಂದು ಗಿಡಕ್ಕೆ ಅಂದ ಬಾಯಿ ಎಲ್ಲಿ ಅದ ಹತ್ಕೊಂಡು ಕೇಳಿದ್ರೆ ಹೆಂಗೆ ತೆಳಗೆ ಬೇರಿನೊಳಗದೋ ಹಂಗೆ ಈ ಲಿಂಗ ಊಟ ಮಾಡಂಗಿಲ್ಲ, ಲಿಂಗ ತಿನ್ನಂಗಿಲ್ಲ. ಹಾಗಾದ್ರೆ ಆ ಲಿಂಗಕ್ಕೆ ಬಾಯಿ ಯಾವುದು ಹತ್ತುಕೊಂಡು ಕೇಳಿದ್ರೆ ಒಬ್ಬ ಜಂಗಮ ಮೂರ್ತಿ ಎತ್ತಿಕೊಂಡು ಹೇಳ್ತಾರೆ. ಜಂಗಮ ಏನ್ರಿ ಜಂಗಮ ಹತ್ತುಕೊಂಡಂದ್ರೆ ಲಿಂಗದ ಬಾಯಿ ಇದ್ದಂಗ. ಅದಕ್ಕಾಗಿ ಲಿಂಗದ ಮುಖವೇ ಜಂಗಮ. ಯಾವಾಗ ಶರಣರು ಅದನ್ನೇ ಅಂದರು. ಬಸವಣ್ಣವ್ರು ಏನಂತಾರೆ, ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮಯ್ಯನ ಮನೆಗೆ ಬರಲೆಂದು. ನಾವು ಲಿಂಗ ಪೂಜೆ ಮಾಡೋದು ಎದಕ್ಕೆ ಹತ್ತುಕೊಂಡದಕ್ಕೆ ಕೇಳಿದ್ರೆ, ಒಬ್ಬ ಜಂಗಮ ಮೂರ್ತಿ ನಿತ್ಯನೂ ಮನೆಗೆ ಬರಬೇಕು, ಜಂಗಮನ ಪಾದ ಪೂಜೆ ನಡಿಬೇಕು, ಆ ಜಂಗಮ ತೃಪ್ತಿ ಆಗಬೇಕು. ಒಬ್ಬ ಜಂಗಮ ಮೂರ್ತಿ ತೃಪ್ತಿ ಆದ್ರೆ ಸಾಕ್ಷಾತ್ ಭಗವಂತನೇ ತೃಪ್ತಿ ಆದಂಗೆ ಹತ್ತುಕೊಂಡದು ಶರಣರಂದ ಹೇಳ್ತಾರೆ. ಯಾವುದನ್ನ ಇಲ್ಲಿ ಜಂಗಮ ಹತ್ತುಕೊಂಡ ನಮ್ಮಂಥದ್ದು. ಜಂಗಮ ಹತ್ತುಕೊಂಡ್ರೆ ಯಾರಿಗನ್ಬೇಕು? ಏನ್ರಿ ಯಾರಿಗನ್ಬೇಕ್ರಿ ಜಂಗಮ ಹತ್ತುಕೊಂಡಂದು? ಜಂಗಮ ಹತ್ತುಕೊಂಡ್ರೆ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ಅಂದ್ರೆ ಹುಟ್ಟು ಸಾವುಗಳನ್ನು ಮೀರಿ ನಿಂತಿರ್ತಕ್ಕಂಥವ ಜಂಗಮ ಹತ್ತುಕೊಂಡದ ಕರೀತಾರೆ. ಯಾವ ಹುಟ್ಟಿಲ್ಲ ಯಾವ ಸತ್ತಿಲ್ಲ ಹತ್ತುಕೊಂಡದಕ್ಕೆ ಕೇಳಿದ್ರೆ ಎಲ್ಲರೂ ಕೇಳಿರೇನ್ರಿ ಹಿಂಗ್ರಿ ಪರಮಾತ್ಮ ಈ ಊರಾಗ ಸತ್ತಾನತ್ತ ಅನ್ನೋದು ಕೇಳಿವೇನು ನಾವು? ಪರಮಾತ್ಮ ಈ ಊರಾಗಿಂದ ಹುಟ್ಟ್ಯಾನತ್ತ ಅನ್ನೋದು ನಾವು ಕೇಳಿವೇನ್ರಿ ನಾವು? ಪರಮಾತ್ಮನಿಗಿಂದ ಹುಟ್ಟು ಸಾವುಗಳು ಯಾವುವು ಕೂಡ ಇಲ್ಲ. ಹುಟ್ಟು ಸಾವುಗಳನ್ನು ಮೀರಿ ನಿಂತಿರ್ತಕ್ಕಂಥವನೇ ಪರಮಾತ್ಮ, ಅವನ ಸ್ವರೂಪನಾಗಿರ್ತಕ್ಕಂಥವನೇ ಜಂಗಮ. ಏನ್ರಿ ಅದಕ್ಕಾಗಿ ಹೇಳ್ತಾರೆ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿಯೇ ಬಸವಣ್ಣನವರು 12ನೇ ಶತಮಾನದ ಒಳಗಿಂದ ಜಂಗಮರ ಮೇಲೆ ಅಂದ್ರೆ ಎಟ್ಟರ ಮಟ್ಟಿಗೆ ಪ್ರೀತಿ ಇದ್ರೆ ಹತ್ತುಕೊಂಡು ಕೇಳಿದ್ರೆ, ಜಂಗಮರ ಹತ್ತುಕೊಂಡಂದ್ರೆ ಬಸವಣ್ಣವರಿಗೆಂದ ಪಂಚಪ್ರಾಣ.
ನಿತ್ಯ ನಿತ್ಯನು ಕೂಡ ಕಲ್ಯಾಣದ ಒಳಗ ಬಸವಣ್ಣನವರು ನಿತ್ಯನು 1,96,000 ಜಂಗಮರಿಗೆ ನಿತ್ಯನು ಕೂಡ ಪ್ರಸಾದ ಮಾಡಿಸ್ತಿದ್ರು. ಯಾರು? ಬಸವಣ್ಣವರು. ನಮ್ಮ ಮನೆಗೆ ಒಬ್ಬ ಜಂಗಮ ಬಂದರೆ ಅಂದ್ರೆ ನಮಗೆ ಅದು ಊಟ ಮಾಡಿಸೋದಾಗಂಗಿಲ್ಲ. ಯಾರೇ ಒಂದು 4 ಮಂದಿ ಅಂದ್ರೆ ಬೀಗರು ನಮ್ಮ ಮನೆಗೆ ಬಂದ್ರೆ ನಮಗೆ ಬೇಸರ ಹಾಕದ. ಯಾಕ್ರಿ ಹಾಕೋದಿಲ್ಲ? ಒಂದು 4 ಜನ ಯಾರೇ ಬೀಗರು ಬಂದರು ಮೊದಲನೇ ದಿವಸ ನೋಡೋಕೆ ಭಾರಿ ಪ್ರೀತಿ. 1ನೇ ದಿವಸ ಅಯ್ಯಕ್ಕ ಎಂದು ಬರ್ಲಾರ್ದ್ರೆ ಬಂದಿರಿ ಬರ್ರಿ ಎತ್ತಿ ಕೊಡೋದು ಇವರೇ ಮಣಿ ಹಾಕಿ ಏನ್ರಿ ಮಣಿಗಿಣಿ ಹಾಕಿ ಅವ್ರಿಗೆ ಊಟ ಗಿಟ ಕೊಟ್ಟು ಭಾರಿ ಖುಷಿದಿಂದ ಮಾತಾಡ್ತಾರೆ. ಅವ್ರು ಬಂದವ್ರು ಮರುದಿವ್ಸನೂ ಉಳಿದ್ರೆ ತಿಳ್ಕೊರಿ. ಮರುದಿವ್ಸ ಇದರಿಂದ ಅಲ್ಲೇ ಕುತ್ತಲಿದೆ ಮಣಿ ಒತ್ತದು ಹಿಂಗೆ. ಹೌದಿಲ್ಲ? ಅಲ್ಲಿದೆ ಮಣಿ ಒತ್ತದು ತಗೋರಿ ನೀವೇ ಹಾಕ್ಕೊಡು ಕುಂದರಿ. ಇನ್ನು ಅವತ್ತೂ ಉಳಿದ್ರತ್ತ ಮರುದಿವ್ಸ ಅಂತೂ ಇವ್ರು ಮಣಿನೂ ಇಲ್ಲ ಏನೂ ಇಲ್ಲ ಏನ್ರಿ. ಅವರೇ ಎದ್ದು ಹೋಗಿ ಅಂದ್ರೆ ತೊಗೊಂಡು ಬಂದು ಕುಂದಿರ್ಬೇಕು. ನಮಗೆ ಬರೀ ಅಂದ 3-4 ಜನ ಯಾರೇ ಬೀಗರು ನಮ್ಮ ಮನೆಗೆ ಬಂದ್ರೆ ಅಂದ್ರೆ ನಮಗೆ ಮಾಡೋದಾಗಂಗಿಲ್ಲ. ಆದರೆ 12ನೇ ಶತಮಾನದೊಳಗೆ ಬಸವಣ್ಣವರು 1,96,000 ಜಂಗಮರಿಗೆ ಅಂದ ಪ್ರಸಾದ ಮಾಡಿಸ್ತಿದ್ರು ಅತ್ತೆ ಕೊಡಂದ್ರೆ ಇದ್ರ ಮೇಲೆ ಲೆಕ್ಕ ಹಾಕ್ರಿ. ಬಸವಣ್ಣನವರು ಕಲ್ಯಾಣದೊಳಗೆ ಒಂದು ನಿಯಮ ಮಾಡಿಬಿಟ್ಟಿದ್ರು. ಏನು ನಿಯಮ? ಬಸವ ಕಲ್ಯಾಣದೊಳಗೆ ಕಲ್ಯಾಣ ಪಟ್ಟಣದೊಳಗೆ ಯಾರಾದರೂ ಕೂಡ ಉಳಿಬೇಕಾಗಿತ್ತು ಅಂದ್ರೆ, ಕಲ್ಯಾಣ ಪಟ್ಟಣದೊಳಗೆ ಅಂದ್ರೆ ನೀವು ಯಾರಾದರೂ ಕೂಡ ಇರಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಬಸವಣ್ಣನವರು ಒಂದು ಕಾನೂನು ಮಾಡಿಬಿಟ್ರು. ಏನು ಕಾನೂನ? ನಿತ್ಯನು ಕೂಡ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ಜಂಗಮರ ತೃಪ್ತಿ ಪಡಿಸ್ಬೇಕು. ಉಳಿದ್ರೆ ನೀವು ಉಣಬೇಕು, ಉಳಿದೇ ಇದ್ರೆ ಅಂದ್ರೆ ಉಪವಾಸ ಇರಬೇಕು. ಇದು ಕಲ್ಯಾಣದ ಬಸವಣ್ಣವ್ರ ನಿಯಮ. ಇದು ಏನಂತಾರೆ ಅವರು? ನಿತ್ಯ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗನೆ ದಾಸೋಗ ಮಾಡಬೇಕೆ ಹೊರತಾಗಿ ಯಾರ್ದಾರೆ ತೊಗೊಂಡು ಬಂದಿಂದ ದಾಸೋಗ ಮಾಡಿದ್ರೆ ದಾಸೋಗ ಅಲ್ಲ ಏನ್ರಿ. ಅದು ದಾಸೋಗ ಅನ್ನಿಸ್ಕೊಳಂಗಿಲ್ಲ. ಯಾವಾಗ ಒಬ್ಬಕ್ಕೆ ಸೊಸಿ ಮದುವೆ ಮಾಡ್ಕೊಂಡು ಅಂದ ಮನೆಗೆ ಬಂದಾಳ, ಗಂಡನ ಮನೆಗೆ. ಯಾವಾಗ ಗಂಡನ ಮನೆಗೆ ಅಂದ ಬಂದಾಳ, ಮತ್ತು ಯಾರು ಅಂದ ಹಿಂಗೆ ಜರ ಬಂದಂದ ಬಾಗಲ್ದಾಗ ನಿಂತ್ಕೊಳ್ಳೋಣ, ಯಾಕೆ ತಂಗಿ ಊಟ ಆಯ್ತಾ? ಹ್ಞೂ ರೀ ಅಕ್ಕ. ಒಣೆನವ್ರು ಕೇಳ್ತಿರ್ತಾರೆ ನೋಡ್ರಿ. ಹ್ಞೂ ರೀ ಅಕ್ಕ ಊಟ ಆಯ್ತು. ಅದು ನಿನ್ನಿದೆ ಅಂದ ಹಳಸಿದೆ ಊಟ ಮಾಡೀನಿ ರೀ ಏನಕ್ಕೆ ದಿನ ಕೇಳಬೇಕು. ಯಾಕೆ ತಂಗಿ ಊಟ ಆಯ್ತೇನು? ಹ್ಞೂ ರೀ ಅಕ್ಕ ಆಯಿತು. ಅದೇ ನಿನ್ನೆ ಉಳಿದಿದ್ದೆ ಅಂದ ಅದೇ ಉಂಡೇನು ರೀ ಹಳಸಿದ್ದು. ಓಣ ಎಲ್ಲರಿಗೂ ಗೊತ್ತಾಗಿಬಿಡ್ತಿದ್ದು. ಪಾಪ ಬಂಗಾರದಂಥ ಸೊಸೆ ಅದ ಇದ್ದು ಒಂದು ಸೊಸೆಗೆ ಅಂದ ಚಲೋ ಅನ್ನ ಮಾಡಿ ಹಾಕ್ಲಿಕ್ಕೆ ಏನಾಗ್ಯದ ಅಲ್ರಿ. ಅಲ್ಲ ಪಾಪ ಅಂದ ಎಂದೂ ಇಲ್ಲಾರ್ದಂಥ ತಂದೆ ತಾಯಿ ಬಂಧು ಬಳಗ ಎಲ್ಲಾನು ಬಿಟ್ಕೊಟ್ಟು ಈ ಮನೆಗೆ ಅಂದ ಬಂದಕ್ಕಿಗೆ ಅಂದ ಹಳಸಿದ ಅಡಿಗೆ ಕೊಡ್ತಾರತ್ತಂದ್ರೆ ಇವ್ರು ಎಷ್ಟು ಪಾಪಿಗಳಿದ್ದಿರಬೇಕು. ಓಣೆನ ಹೆಣ್ಮಕ್ಳೆಲ್ಲ ಕೂಡ್ರಿ ಹೋಗಿ ಕೇಳನ್ನ ತಿಳ್ಕೊಂಡಂದು ಯಾವಾಗಂದ ಎಲ್ಲ ಹೆಣ್ಮಕ್ಳು ಕೂಡಿ ಓಣ್ಯಾನವ್ರು ಬಂದು ಪಾಪ ಹೆಣ್ಮಗಳ ಅತ್ತಿಗೆ ಅನ್ನಕತ್ಲು, ಅಲ್ಲ ನೀನು ಒಂದು ಹೆಣ್ಣ, ಆಕಿನೂ ಒಂದು ಹೆಣ್ಣನೇ, ಆದ್ರೆ ನೀ ಏನು ಮಾಡಕತ್ತಿದ್ದಿ? ಪ್ರತಿನಿತ್ಯನೂ ಕೂಡ 3 ಟೈಮ್ ಕೇಳೋದನ್ನು 3 ಟೈಮ್ನು ಕೂಡ ನಿನ್ನಿದು ಉಂಡಿನಿ, ನೀ ಹಳಸಿದ್ದ ಉಂಡಿನ ಎತ್ತುಕೊಂಡಂತಾಳ. ಅಲ್ಲ ನೀನು ಏನಾಗ್ಯದ? ಇಟ್ಟು ಭಗವಂತ ಬೇಕಾದಟ್ಟು ಕೊಟ್ಟಾನ. ಒಬ್ಬ ಸೊಸೆಗೆಂದ ಬಿಸಿ ಅಡಿಗೆ ಉಣ್ಣಕ್ಕೆ ಉಣಿಸ್ಕೊಡಲ್ಲ. ನೀ ಎಂಥ ಪಾಪಿದಿ ಹೆಣ್ಮಗಳು ಹತ್ತಿಕೊಂಡಂದು ಪಾಪ ಮುದುಕಿಗೆ ಬೈಲಕತ್ತಾರ. ಆಕೆ ಅಂದ್ಲು, ತಂಗಿ ಇಡೀ ಮನೆ ಕೀಲಿನೇ ಆಕಿನ ಕೈ ಕೊಟ್ಟಿವಿ ಏನ್ರಿ, ಇಡೀ ಮನೆ ಕೀಲಿನೇ ಆಕಿನ ಕೈ ಕೊಟ್ಟಿವಿ. ಆಕಿನೇ ಅಡುಗೆ ಮಾಡಾಕಿ ಎಲ್ಲರಿಗೆ ನೀಡಾಕಿನೇ ಆಕಿನೇ. ನಾ ಹಳಸಿದ ಅಡುಗೆ ಕೊಡಕ್ಕೆ ನಾ ಯಾರು? ಹೊತ್ತುಕೊಳಂದು ಹಳಸಿದ ಅಡುಗೆ ಕೊಡಕ್ಕೆ ನಾ ಯಾರು? ಇಡೀ ಮನೆ ಅಡುಗೆ ಮನೆನೇ ಹಾಕಿನ ಕೈ ಆಗದ, ಇಡೀ ಮನೆತನದ ಕೀಲಿನ ಹಾಕಿನ ಕೈ ಕೊಟ್ಟಿವಿ. ಮತ್ತು ಎಲ್ಲರಿಗೆ ಅಂದ ಬಿಸಿ ಬಿಸಿದು ಮಾಡಿ ನೀಡಿ ಯಾಕೆ ತಂಗಿ ನಿನಗೆ ಎಂದ್ರೆ ನಾ ಹಳಸಿದು ಕೊಟ್ಟಿನೇ ಎಂದ್ರೆ ನಿನ್ನಿದು ಕೊಟ್ಟಿನೇ ತಗೊಂಡದು ಪಾಪ ಆತ್ತಿ ಅಳ್ಕೋ ಅಂತ ಕೇಳಕತ್ತು. ಆಕಿ ಆ ದೃಷ್ಟಿಯೊಳಗೆ ಅಂತ ಹೇಳಿಲ್ಲ. ಅಂದ್ರೆ ನನ್ನ ಗಂಡ ದುಡಿಯಲಾಗ್ಯಾನ, ನಾ ದುಡಿಯಲಾಗೀನಿ. ಬರೀ ಅಂದ ಹಿಂದೆ ಅಂದ್ರೆ ನಮ್ಮ ಅತ್ತಿ ಮಾವ ಗಳಿಸಿಟ್ಟಿದ್ದೆ, ನಾವು ತಿನ್ಕೋತಿಂದ ಹೊಂಟಿವೆ ಎತ್ತಿಕೊಂಡಂದಾಗ ಅತ್ತಿ ಮಾವ ಗಳಿಸಿದ್ದಂದ್ರೆ ನಮಗೆ ಇವತ್ತು ಹಳಸಿದ್ದೆ ಏನ್ರಿ. ಅದು ಮುತ್ತಜ್ಜಂದ ಅವರು ದುಡಿದಿದ್ದಿಂದ ಕುತ್ಕೊಂಡು ನಾವು ತಿಂತೀವಿ ಎತ್ತಿಕೊಂಡ್ರೆ ಅದು ಹಳಸಿ ತಿಂದಂಗೆ. ಅದು ಯೋಗ್ಯ ಪ್ರಸಾದ ಅಲ್ಲ. ಕಾಯಕ ಮಾಡಬೇಕು, ಸ್ವತಃ ನಾವೆಂದ ದುಡಿಬೇಕು. ಹೆಂಗೆ ಏನ್ರಿ, ನಾವು ದುಡಿದು ಆ ಬಂದಿರ್ತಕ್ಕಂಥದ್ರೊಳಗೆ ನಿತ್ಯನೂ ಕೂಡ ದಾಸೋಗ ಮಾಡಿ ಉಳಿದ್ರೆ ನಾವು ಉಣಬೇಕು, ಉಳಿದೇ ಇದ್ರೆ ಉಪವಾಸ ಇರಬೇಕು. ಇದು ಶರಣರ ನಿಯಮ. ಆದರೆ ಯಾರ್ದೋ ಅತ್ತಿ ಮಾವನಿಂದ ಖರ್ಚು ಮಾಡೋದಲ್ಲ, ಆಯಿ ಮುತ್ತಿನಿಂದ ಖರ್ಚು ಮಾಡಿ ಅಂದ ದಾನ ಮಾಡೋದಲ್ಲ. ಸ್ವತಃ ನಾವು ಕಾಯಕ ಮಾಡಬೇಕು. ಇವತ್ತಿಲ್ಲಿ ನಿಮ್ಮ ರೆಬ್ಬೆಮ್ಮ ತಾಯಿಗೆ ಅಂದ್ರೆ ನೀವೆಲ್ಲ ಇಷ್ಟೆಲ್ಲ ಕಾಣಿಕ ಕೊಡ್ಲಾಕತ್ತೀರಿ, ಇಷ್ಟೆಲ್ಲ ಪಟ್ಟಿ ಕೊಡಕತ್ತೀರಿ, ಜಾತ್ರೆ ಮಾಡಕತ್ತೀರಿ, ಅದ್ದೂರಿಯಾಗಿ ಅಂದ್ರೆ ಜಾತ್ರೆ ಮಾಡಕತ್ತೀರಿ, ಇಷ್ಟು ದೊಡ್ಡದಿಂದ ದೇವಸ್ಥಾನ ಕಟ್ಟೀರಿ. ಇದೆಲ್ಲ ಹೆಂಗಾಗ್ಯದ ತಗೊಂಡು ಕೇಳಿದ್ರೆ ಈ ಗುಡಿ ಇಟ್ಟು ಚೆನ್ನಾಗಿ ಅಂದ ಕಾಣಬೇಕಾಗಿತ್ತು ಅಂದ್ರೆ, ರೆಬ್ಬೆಮ್ಮ ತಾಯಿದಿಂದ ಮೂರ್ತಿ ಇಟ್ಟು ಚೆನ್ನಾಗಿ ಅಂದ ಆಗಬೇಕಾಗಿತ್ತು ಅಂತಂದ್ರೆ ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕದಿಂದ ದುಡಿದು ಕಾಣಿಕೆ ಕೊಟ್ಟಿರತ್ತಂದ್ರೆ ಇವತ್ತು ಗುಡಿ ಇಟ್ಟು ಚೆಂದ ಕಾಣಕತ್ತ. ನಾವು ಸ್ವತಃ ದುಡಿತೀವಲ್ರಿ ಹೊಲದಾಗ. ನಾವು ಎಲ್ಲ ರೈತ ಜನ, ನಾವೆಲ್ಲರೂ ಕೂಡ ದುಡ್ದಂದ ಏನ್ರಿ ಗುಡಿಗೆ ಅಂದ ದಾನ ಕೊಟ್ಟಿವಿ ಎತ್ತಿಕೊಂಡಂದ್ರೆ ಇಟ್ಟು ರೆಬ್ಬಮ್ಮ ತಾಯಿ ಗುಡಿ ಅಂದ ಇಟ್ಟು ಸುಂದರವಾಗಿ ಅಂದ ಕಾಣ್ಲಿಕ್ಕೆ ಅಂದ ಸಾಧ್ಯ ಅದೇ. ಇಲ್ಲದಿದ್ರೆ ಏನು ಕಾಣ್ತಿತ್ರಿ? ಹಂಗೆ
ನಾವಿದು ಏನದ ತಗೊಂಡು ಕೇಳಿದ್ರೆ ನಾವು ನಿತ್ಯ ಜಂಗಮ ದಾಸೋಗ ಮಾಡಬೇಕಲ್ಲ. ಆದ್ರೆ ನಾವು ಏನು ದುಡಿತೀವಲ್ಲ, ನಾವು ದುಡಿದಿರ್ತಕ್ಕಂಥ ಸಂಪತ್ತಿನೊಳಗನೆ ನಿತ್ಯ ಅಂದ ದಾಸೋಗ ಮಾಡಬೇಕು. ಇದು ಬಸವಣ್ಣನ ನಿಯಮ. ಕಾಯಕ ಮಾಡಬೇಕು, ದಾಸೋಗ ಮಾಡಬೇಕು, ಉಳಿದ್ರೆ ಊಟ ಮಾಡಬೇಕು, ಉಳಿದಿದ್ರಿಂದ ಉಪವಾಸ ಇರಬೇಕು. ಇದು ಬಸವ ಕಲ್ಯಾಣದಿಂದ ನಿಯಮ ಮಾಡಿಟ್ರು ಬಸವಣ್ಣವರು. ಇಂಥ ನಿಯಮಗಳನ್ನು ಎಲ್ಲ ಶರಣರು, ಎಲ್ಲರ ಬಸವಣ್ಣ ಒಬ್ಬನೇ ಅಲ್ಲ, ಕಲ್ಯಾಣದೊಳಗಿಂದ ಇರ್ತಕ್ಕಂಥ ಪ್ರತಿಯೊಬ್ಬ ಶರಣರು ಕೂಡ ನಿತ್ಯಂದ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ಜಂಗಮ ತೃಪ್ತಿಪಡಿಸ್ಬೇಕು. ಜಂಗಮ ತೃಪ್ತಿಪಡಿಸೋದ ಬಳಿಕ ಉಳಿದ್ರೆ ತಾವು ಊಟ ಮಾಡ್ತಿದ್ರು, ಉಳಿದಿದ್ರಿಂದ ಉಪವಾಸ ಇರ್ತಿದ್ರು. ಕಲ್ಯಾಣಕ್ಕೆ ಎಂತಿಂಥವ್ರು ಬಂದಿದ್ದಾರೆ ನೋಡ್ರಿ. ಕಲ್ಯಾಣ ಪಟ್ಟಣಕ್ಕೆ ಎಂತಿಂಥವ್ರು ಬಂದಿದ್ರು. ಎಲ್ಲಿ ಕಾಶ್ಮೀರ, ಎಲ್ಲಿ ಬಸವ ಕಲ್ಯಾಣ? ಕಾಶ್ಮೀರ ದೇಶದ ರಾಜ ಮಹಾದೇವ ಭೂಪಾಲ್ ಅಂತಕ್ಕಂಥ ರಾಜ ಕಲ್ಯಾಣದೊಳಗಿಂದ ಬಂದು ಕಟ್ಟಿಗೆ ಕಡದಿಂದ ಮಾರುವಂಥ ಕಾಯಕವನ್ನು ಮಾಡ್ತಾನೆ. ಯಾರು ಏನ್ರಿ? ಕಟ್ಟಿಗೆಯನ್ನು ಕಡ್ದು ಮಾರಿ ಅದರೊಳಗೆ ಬಂದಿರ್ತಕ್ಕಂಥ ಸಂಪತ್ತಿನೊಳಗಿಂದ ನಿತ್ಯ ದಾಸೋಗ ಮಾಡ್ತಿದ್ದ. ಯಾರು ಒತ್ತುಕೊಂಡದ ಕೇಳಿದ್ರ ಅವ ಕಾಶ್ಮೀರ ದೇಶದ ರಾಜ ಮಹಾದೇವ ಭೂಪಾಲ. ನೋಡು, ಅಂತ ಕಾಶ್ಮೀರ ಅಂತಕ್ಕಂಥ ಬಿಟ್ಟು ಇಲ್ಲಿಗೆ ಯಾಕೆ ಬಂದ ನಂತರ ನೀವು? ಅದರದ್ದು ಒಂದು ಇತಿಹಾಸ ಇದೆ. ಬಸವಣ್ಣ ನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗೆ ಉಣಿಸ್ಬೇಕನ್ನುವಂಥ ನಿಯಮ ಇಟ್ಕೊಂಡಿದ್ನಲ್ಲ. ಆದರೆ ಆಶ್ಚರ್ಯ ಏನು ತಗೊಂಡು ಕೇಳಿದ್ರೆ 96,000 ಆಗಕ್ಕ 12,000 ಜನ ಜಂಗಮರು ಕಡಿಮೆ ಬಿದ್ದರು ಬಸವಣ್ಣಗೆ. ನೋಡಿ ಎಟ್ಟಾಲಕ್ಕ 1,96,000 ಜಂಗಮರಾಗಕ್ಕ ಅದರೊಳಗಿಂದ 12,000 ಜಂಗಮರು ಕಡಿಮೆ ಬಿದ್ದರು. ಬಸವಣ್ಣವರಿಂದ ಒಂದು ದಿವಸದಿಂದ ಅದು ಎಲ್ಲಿ ಹುಡುಕಿದ್ರು ಕೂಡ ಜಂಗಮರಿಂದ ಸಿಗಲಿಲ್ಲ. ಸಾಕಷ್ಟು ಹುಡುಕಿಸಿದ್ರು, ಎಲ್ಲ ಕಡೆ ಹುಡುಕಿದ್ರು, ಎಲ್ಲಿನೂ 12,000 ಜಂಗಮರಿಂದ ಸಿಗಲಿಲ್ಲ. ಒಂದು ದಿವಸದಿಂದ ಊರು ಹೊರಗೆ ಒಂದು ಕಲ್ಲಿನ ಮ್ಯಾಗ ಕೂತ್ಕೊಂಡು ಬಸವಣ್ಣವರು ಮುಖ ಸಣ್ಣದು ಮಾಡ್ಕೊಂಡು ಕುಂತಿದ್ರು. ಮುಖ ಸಣ್ಣದಾಗಿತ್ತು. ಯಾವಾಗಿಂದ ಬಸವಣ್ಣವರಿಂದ ಮುಖ ಸಣ್ಣದು ಮಾಡ್ಕೊಂಡು ಕುಂತಿದ್ರು, ಅದೇ ದಾರಿ ಹಿಡ್ಕೊಂಡು ಮಡಿವಾಳ ಮಾತಯ್ಯನವರು ತಲೆ ಮ್ಯಾಗಿಂದ ಬಟ್ಟೆ ಗಂಟು ಇಟ್ಕೊಂಡು ಏನ್ರಿ ಬಟ್ಟೆ ಗಂಟು ಇಟ್ಕೊಂಡ ಬಸವಣ್ಣನ ಎದುರಿಗೆ ಐದಿಂದ ಹೊಂಟಿದ್ರು. ಯಾವಾಗಿಂದ ಬಸವಣ್ಣನವರು ನೋಡಿದ್ರು, ಯಾವಾಗ ಬಸವಣ್ಣನವರನ್ನು ನೋಡಿದ್ರು ಸಮೀಪದಿಂದ ಹೋಗಿ, ಯಪ್ಪ ಬಸವಣ್ಣ ಯಾಕಪ್ಪ ನಿನ್ನ ಮುಖ ಸಾಣದಾಗ್ಯದಲ್ಲ, ಯಾಕೋ ನಿನ್ನ ಮುಖ ಅಂತ ಬಾಡೈತಲ್ಲ, ಯಾರು ಕಲ್ಯಾಣದೊಳಗಿಂದ ಏನ್ರಿ ಅಂದ್ರೆ ಏನು ನಿನಗೆ? ಯಾರು ಏನ್ರಿ ಅಂದ್ರೇನು? ಯಾವಾಗಿಂದ ಬಸವಣ್ಣವ್ರು ಅಂತಾರೆ, ಮಸಾಯಿನವರೇ ನನಗೆ ಯಾರೂ ಕೂಡ ಏನೂ ಅಂದಿಲ್ಲರಿಪ್ಪ, ನಾನೇನು ನಿಯಮ ಇಟ್ಕೊಂಡೇನಲ್ಲ, ಲಕ್ಷದ ಮೇಲೆ ದಿನನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗೆ ಅಂತ ಪ್ರಸಾದ ಮಾಡಿಸ್ಬೇಕನ್ನುವಂಥ ನಿಯಮ ಏನು ಇಟ್ಕೊಂಡೇನಲ್ಲ, ಆದರೆ ನನಗೆ 12,000 ಜಂಗಮರು ಕಡಿಮೆ ಬಿದ್ದಾರೆ. ಇಡೀ ದೇಶವೆಲ್ಲ ತಿರುಗಿಸಿದೆ, ಎಲ್ಲಿನೂ 12,000 ಜಂಗಮರು ಸಿಗಲಿಲ್ಲ. ನಾನು ಏನು ಮಾಡಲಿ? ನನ್ನ ನಿಯಮಕ್ಕಿಂತ ಭಂಗ ಬರ್ತದಲ್ಲ, 12,000 ಜಂಗಮರು ಸಿಗಲಿಲ್ಲತ್ತಂದ್ರೆ ನನ್ನ ನಿಯಮಕ್ಕಿಂತ ಭಂಗ ಬರ್ತದಲ್ಲ, ಅದಕ್ಕೆ ನನಗೆ ಚಿಂತೆ ಆಗೈತ್ರಿಪ್ಪ ಹತ್ತಿಕೊಂಡೊಂದು ಬಸವಣ್ಣವರಿಂದ ಹೇಳಿದಾಗ ಮಡಿವಾಳ ಮಾತೇನವರಂತಾರೆ, ಬಸವಣ್ಣ ನೀನು ಹೆಂಗೆ ಅಂದ್ರೆ ಲಕ್ಷದ ಮೇಲೆ 96,000 ಜಂಗಮರಿಗೆ ಉಣಿಸ್ಬೇಕನ್ನುವಂಥ ನಿಯಮ ಇಟ್ಕೊಂಡಿದ್ದಿ. ನಿನಗೇನು 12,000 ಜಂಗಮರು ಬೇಕಲ್ಲ? ನಾ ಹೇಳ್ತೀನಿ ಒಂದು ಕಡೆಗೆ ಅದಾರ, ಆದ್ರೆ ನೀ ಹೋಗಿ ಅಂದ ಕೇಳಿದ್ರು ಅವ್ರು ಬರಂಗಿಲ್ಲ, ಹೋಗಿ ಅಂದ ಅವ್ರ ಮಾಲಕಗೆ ಕೇಳಿದ್ರು ಅವ್ರು ಕೊಡಂಗಿಲ್ಲ. ಏನ್ರಿ ನೀನು ಹೆಂಗೆ ತರ್ತೋ ಏನಿಲ್ಲ ಗೊತ್ತಿಲ್ಲ, 12,000 ಜಂಗಮರು ಬೇಕಲ್ಲ, 12,000 ಜಂಗಮರ ಒಂದು ಕಡೆಗೆ ಅದಾರ. ಎಲ್ಲದರಿಪ್ಪ ಹೇಳ್ರಿ, ನಾ ಹೆಂಗಾರ ಮಾಡಿ ತರ್ತೀನಿ ಹೇಳ್ರಿ ಎತ್ತುಕೊಂಡಂದಾಗ ಅವಾಗಿಂದ ಮಡಿವಾಳ ಮಾತೇನವರಂತಾರೆ, ಈ 12,000 ಜಂಗಮರು ಎಲ್ಲಿ ಅದಾರ ಎತ್ತುಕೊಂಡು ಕೇಳಿದ್ರೆ ಕಾಶ್ಮೀರ ದೇಶದ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನ ಅರಮನೆ ಒಳಗದಾರ. ನೋಡ್ರಿ, ಅವನು ಕೂಡ ನಿತ್ಯನೂ ಕೂಡ 12,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು. ಒಂದು ವೇಳೆ ಅವತ್ತು ಜಂಗಮರ ಪ್ರಸಾದ ಮಾಡಲಿಲ್ಲ ತಗೊಂಡ್ರ ರಾಜ ಬಾಯಿ ಒಳಗೆ ಬಂದ ನೀರು ಕೂಡ ಕುಡಿತಿದ್ದಿಲ್ಲ. ನೋಡ್ರಿ ಅವ್ರು ಹೆಂಗೆ ನಿಯಮಗಳು ಇಟ್ಕೊಂಡಿದ್ರು. ಬಸವಣ್ಣ ಅವತ್ತಿನ ದಿನಮಾನದೊಳಗೆ ನಿಮ್ಗೆ ಕಲ್ಪನೆ ಇರಲಿ, ಬಸವಣ್ಣ ಆಯ್ತಪ್ಪ ನಾ ಕಾಶ್ಮೀರಕ್ಕೆ ಹೋಗಿ ಅಂದ ಜಂಗಮರ ತರ್ತೀನಿ ಎತ್ತಿಕೊಂಡಂದು ಬಸವಣ್ಣ ಏನಾಗಿ ಅಂದ ಹೋಗಿ ಅನ್ನ ಎತ್ತುಕೊಂಡದ ಕೇಳಿದ್ರ ಮಾಸಿದ ಬಟ್ಟೆ ಬಿಟ್ಟುಕೊಂಡು ಏನ್ರಿ ಈ ಕಡೆ ಒಂದು ಜೋಳಿಗೆ ಈ ಕಡೆ ಒಂದು ಜೋಳಿಗೆ ಹಾಕ್ಕೊಂಡು ಒಬ್ಬ ವ್ಯಾಪಾರಿ ಎತ್ತುಕೊಂಡಂದೇನು, ಒಬ್ಬ ಶೆಟ್ರವಾಗಿ ಅಂದ ಹೋಗ್ಯಾನ ಎಲ್ಲಿಗೆ? ಕಾಶ್ಮೀರಕ್ಕೆ. ಮಾರು ವೇಷದೊಳಗೆ ತಾನು ರಾಜ್ಯದ ಪ್ರಧಾನಮಂತ್ರಿ ಬಸವಣ್ಣ, ಏನು ತಲೆ ಮೇಗಿಂದ ಕಿರೀಟಿಲ್ಲ, ರಾಜ ಪೋಷಕಗಳಿಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಸಾಮಾನ್ಯ ಒಬ್ಬ ವ್ಯಾಪಾರಿ ಹೋದಂಗೆಂದ ಹೋಗಿ ಯಾವಾಗಿಂದ ಕಾಶ್ಮೀರ ದೇಶಕ್ಕೆಂದ ಹೋಗಿ ಆ ಜಂಗಮರಿಗೆಂದ ದಿನನಿತ್ಯನ ಬೇಕು ಬೇಡದೆ ಮಾಡಿ ಉಣಿಸ್ತದ ಬಸವಣ್ಣ. ಅಂದ್ರೆ ನನ್ನ ಕಡೆ ಒಲವಾಲೆತ್ತಂದು ಪ್ರತಿನಿತ್ಯನ ಕೂಡ ಏನ್ರಿ ಪ್ರತಿನಿತ್ಯನವ್ರು ಏನು ಉಣ್ತೀನಿ ಅಂತಾರೆ ಅದೆಲ್ಲ ಉಣಿಸಿ ಮಾಡಿ ಆ ಜಂಗಮರನನ್ನ ಮನಸ್ಸು ಒಲಿಸ್ಕೊಂಡು ಅಂದಿನ ದಿನಮಾನದೊಳಗೆ ಬಸವಣ್ಣ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ 12,000 ಜಂಗಮರನ್ನು ಕಳತನ ಮಾಡ್ಕೊಂಡು ಬಂದದ್ದು. ನೋಡ್ರಿ 12,000 ಜಂಗಮರನ್ನು ಬಸವಣ್ಣ ಏನ್ರಿ ತನ್ನ ಜೋಳಿಗೆ ಬೆಳಗಿಂದ ಹಾಕ್ಕೊಂಡು ಬಂದ.
ಇವತ್ತು ಜಂಗಮರಿ ಹಿಡದೇ ಇರ್ತಕ್ಕಂಥ ಈ ರಾಜ್ಯ ನನಗ್ಯಾಕೆ ಬೇಕಂತ ತಿಳ್ಕೊಂಡಂದು ಪಾಪ ಮಹಾದೇವ ಭೂಪಾಲ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಹೆಂಡತಿ ಆಗಿರ್ತಕ್ಕಂಥ ಮಹಾದೇವಮ್ಮನನ್ನು ಕರ್ಕೊಂಡು ಕಲ್ಯಾಣದೊಳಗೆಂದು ಬಂದು ಉಳ್ಕೊಂಡ. ಬಸವಣ್ಣ ಹೇಳ್ದ, ರಾಜ ಇದು ನೀನೊಬ್ಬ ರಾಜನಿದೀಯ, ನಿನಗೆ ಯಾವ ಕೂಡ ಕಷ್ಟಗಳು ನಿನಗೆಂದ ಗೊತ್ತಿಲ್ಲ, ಆದ್ರೆ ನೀನು ಕಲ್ಯಾಣದೊಳಗೆಂದ ಉಳಿಬೇಕಂತೇಳಿ ಬಂದಿ ಎತ್ತಿಕೊಂಡಂದಾಗ ಕಲ್ಯಾಣದೊಳಗೆಂದ ನಿತ್ಯ ನಿತ್ಯ ನಿನ್ನ ಸ್ವತಃ ಅಂದ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ನೀನು ನಿತ್ಯ ನಿತ್ಯ ಜಂಗಮ ತೃಪ್ತಿ ಪಡಿಸ್ಬೇಕು. ಉಳಿದ್ರೆ ನೀನು ಊಟ ಮಾಡಬೇಕು, ಉಳಿದೇ ಇದ್ರಿಂದ ಉಪವಾಸ ಇರಬೇಕು. ಯಾವಾಗ ನೋಡ್ರಿ ಅಂತ ರಾಜನಾಗಿರ್ತಕ್ಕಂಥ ಸುಖದ ಸುಪ್ಪತ್ತಿಗೊಳಗಿರ್ಬೇಕಾಗಿರ್ತಕ್ಕಂಥ ರಾಜ, ಬಂಗಾರ ಮಂಚದ ಮೇಲೆ ಬಂದು ಮಲಗಬೇಕಾಗಿರ್ತಕ್ಕಂಥ ರಾಜ, ಅವನ ಕೈಯಾಗೆ ಸಾವಿರ ಜನ ಆಳು ಮನುಷ್ಯರದಾರೆ. ಆದ್ರೆ ಅದು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಕಲ್ಯಾಣಕ್ಕೆಂದು ಬಂದು ಕಟ್ಟಿಗೆಯನ್ನು ಕಡಿದು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನೊಳಗೆ ನಿತ್ಯ ನಿತ್ಯ ಜಂಗಮರು ತೃಪ್ತಿ ಪಡಿಸ್ತಿದ್ದ. ಅವ ಯಾರು ಹೊತ್ತುಕೊಂಡು ಕೇಳಿದ್ರೆ ಮೋಳಿಗೆಯ ಮಾರಯ್ಯ. ಏನ್ರಿ ಮೋಳಿಗೆ ಮಾರಯ್ಯ? ಮೋಳಿಗೆ ಅಂದ್ರೆ ಕಟ್ಟಿಗೆ, ಮಾರಯ್ಯ ಅಂದ್ರೆ ಮಾರ. ನೋಡು, ಹಿಂಗೆ ಕಲ್ಯಾಣದೊಳಗೆ ನೀ ರಾಜನಾಗಿರು, ಮಂತ್ರಿ ಆಗಿರು, ನೀನು ಯಾರಿದ್ರು ಕೂಡ ಕಾಯಕ ಮಾಡಬೇಕು. ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ನಿತ್ಯ ನಿತ್ಯ ಅಂದ್ರೆ ನೀನು ಜಂಗಮ ತೃಪ್ತಿ ಪಡಿಸ್ಬೇಕು. ನೋಡ್ರಿ, ಜಂಗಮರ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ. ಜಂಗಮರ ಹತ್ತುಕೊಂಡ್ರೆ ಪಂಚಪ್ರಾಣ. ಸುಮ್ಮನೆ ಅದರಲ್ಲಿ ಒಬ್ಬ ಶರಣನ ಬಗ್ಗೆ ನಿಮ್ಗೆ ಹೇಳ್ತೇನೆ. ಜಂಗಮರ ಅಂದ್ರೆ ಎಷ್ಟು ಪಂಚಪ್ರಾಣ. ಅದಕ್ಕಾಗಿ ಹೇಳಿದ್ನಲ್ಲ, ಲಿಂಗದ ಮುಖವೇ ಜಂಗಮ, ಲಿಂಗಕ್ಕೆ ಬಾಯಿ ಇಲ್ಲ, ಜಂಗಮನಿಗೆ ಅಂದ ಬಾಯಿ ಅದ. ಹೌದಿಲ್ರಿ? ಯಾವಾಗ ಜಂಗಮನಿಗೆ ಲಿಂಗಕ್ಕೆ ಬಾಯಿ ಇಲ್ಲ, ಜಂಗಮನಿಗೆ ಅಂದ ಬಾಯಿ ಅದ. ಅದಕ್ಕಾಗಿ ಜಂಗಮರಿಗೆ ಅಂದ ಉಣಬೇಕು. ಅವಾಗೆಲ್ಲ ಅಂತಿದ್ರಲ್ಲ ನಮ್ಮ ಕಡೆ, ಐ ಉಂಡು ಮನಿ ಎತ್ತು, ಬೀಗ ಉಂಡು ಮನಿ ಬಿತ್ತತ್ತು ಅಂತಿದ್ರಲ್ರಿ. ಐ ಉಂಡು ಮನಿ ಎತ್ತತ್ತ, ಬೀಗ ಉಂಡು ಮನಿ ಬಿತ್ತತ್ತು. ಯಾರು ಮನೆತನದೊಳಗೆಂದ ಜಂಗಮರು ತೃಪ್ತಿಯಾಗಿರ್ತಾರೋ, ಯಾವ ಗ್ರಾಮದೊಳಗೆಂದ ಜಂಗಮರು ತೃಪ್ತಿಯಾಗಿರ್ತಾರೋ, ಆನಂದೊಳಗೆಂದ ಇರ್ತಾರಲ್ಲ, ಆ ಗ್ರಾಮಕ್ಕೆಂದ ಏಸ್ ಕಾಲಕ್ಕೂ ಕೂಡ ನಮ್ಮ ಬಡತನ ಬರಂಗಿಲ್ಲ, ಆ ಮನೆತನಕ್ಕೆಂದ ಬಡತನ ಬರಂಗಿಲ್ಲ. ಪರಮಾತ್ಮ ಇದು ಎಲ್ಲವನ್ನು ಕೂಡ ನೋಡಿ ಸಂಪತ್ತಿನ ಸುರಿಮಳೆನೇ ಸುರಿಸ್ತಾನೆ.